ಯಾಕ್ರಿ ಹಿಂಗೆ ಮಾತಾಡ್ತೀರಿ? ನೀವು ನೋಡಿದ್ರೆ ನನ್ನ ತಂದೆ ವಯಸ್ಸಿಯವರು, ಆದ್ರೆ ನೀವು ನನ್ನ ಜೊತೆ ಈ ರೀತಿ ಎಲ್ಲ ಮಾತಾಡೋಕೆ ನಿಮ್ಗೆ ನಾಚಿಕೆ ಆಗಂಗಿಲ್ಲೇನು? ಮತ್ತೆ ಸಾಲ ಕಟ್ಟಕ್ಕಾಗಿಲ್ಲ ಅಂದ್ರೆ ಒಂದಿನ ಬಾ ನನ್ನ ಜೊತೆ, ಒಂದು ರಾತ್ರಿ ಮಲ್ಕೊಂಡು ಹೋಗು. ನಿನ್ನ ಸಾಲ ಎಲ್ಲ ಮನ್ನಾ ಮಾಡ್ತಾನೆ ನಿಮ್ಮ ಅಪ್ಪಂದು. ಹಾಂ, ಏನಂತಿ, ಬರ್ತೀಯೇನ? ಏನು ಕೇಳ್ತೀವೋ ಹಲ್ಕಟ್ ಬಾಡ್ಯ, ನನ್ನ ಮಗಳನ್ನ ಏನು ಕೇಳ್ತಿದ್ದಿ? ಹಾಂ, ನಿನಗೆ ಯಾರು ಸಿಕ್ಕಿಲ್ಲೇನ ಈ ಊರಾಗ? ನನ್ನ ಮಗಳ ಇನ್ನು ಸಣ್ಣ ಆಕೆ ಆಕೆನ ಹೋಗಿ ಹೋಗಿ ಹಿಂಗೆಲ್ಲ ಕೇಳ್ತಿಲ್ಲ, ನಿನಗೆ ನಾಚಿಕೆ ಆಗಂಗಿಲ್ಲೇನ? ಹಾಂ, ಆತು, ನಿನ್ನ ಮಗಳು ಸಣ್ಣಾಗಿದ್ದಾಳೆ, ನಿನ್ನ ಮಗಳಿಗೆ ಗೊತ್ತಾಗಂಗಿಲ್ಲ ಅಂದ್ರೆ ನೀನು ಬರ್ತೀಯನಂಗಾರ? ಸಾಲ ಮನ್ನಾ ಮಾಡಿಲ್ಲ ಅಂದ ಮಾಡ್ಬೇಕಂತ ಅಂದ್ರೆ ಬಾ, ನೀನು ಬಾ ಹಂಗಾರ ಒಂದು ದಿನ. ಹಾಂ, ಇಲ್ಲ ನಾಳೆ ಎಷ್ಟೊತ್ತಿದ್ರು ನನಗೆ ದುಡ್ಡು ಬೇಕು, ನಾನು ದುಡ್ಡನ್ನ ಹೆಂಗೆ ಹೊಂದಿಸ್ಕೊಡ್ತೀರಿ, ಹೆಂಗೆ ಬಿಡ್ತೀರಿ ಅದು ನನಗೆ ಗೊತ್ತಿಲ್ಲ. ನನಗೆ ದುಡ್ಡು ಕೊಡಲಿಲ್ಲ ಅಂದ್ರೆ ನಾಳೆ ನಿನ್ನ ಮಗಳನ್ನ ಎಳ್ಕೊಂಡು ಹೋಗ್ತಾನ. ಯಾವ ಏನು ಕೇಳ್ತಾನೋ ನಾನು ನೋಡ್ತಾನೆ. ಯಾರ ಜಗಳಾಡಿದಂಗೆ ಆಗತ್ತಲ್ಲ, ಯಾರು ಜಗಳಾಡತ್ತಾರ ಏನು? ಅದು ನಮ್ಮ ಸರಸಕ್ಕನ ಮನೆ ಅಂತಕ್ಕ, ನೋಡಂತಡಿ ಏನಾಗತ್ತನ ಪಾಪ. ನಿನಗೆ ಹಿಂಗೆ ಮಾತಾಡೋಕೆ ನಾಚಿಕೆ ಬರಂಗಿಲ್ಲ? ನಿಮ್ಮ ಮನ್ಯಾಗ ಹೆಣ್ಮಕ್ಳು ಅದಾರ ಇಲ್ಲ? ಹಾಂ, ನಿಮ್ಮ ಮನ್ಯಾಗ ಅದಾರ ಇಲ್ಲ ಹೆಣ್ಮಕ್ಳು? ಬಿಡಲೇ, ಬಿಡು. ನನ್ನ ಕುತ್ತಿಗೆ ಪಟ್ಟಿ ಹಿಡ್ತೀಯೇನ ನೀನು? ಎಷ್ಟು ಧೈರ್ಯ ಬಂದತ್ತೆ ನಿನಗೆ? ಒಂದು ಗಂಡಸನ ಕುತ್ತಿಗೆ ಪಟ್ಟಿ ಹಿಡ್ಗಾಕ ನಿನಗೆ ಎಷ್ಟು ಧೈರ್ಯ ಇರ್ಬೇಕು ನೋಡು. ಸರೋಜಕ್ಕ, ಏನಾತಕ್ಕ? ಹಾಂ, ಏನಾತ? ಇವಲ್ಲ ನೀನು ಯಾಕೆ ಇವನು ಕುತ್ತಿಗೆ ಪಟ್ಟಿ ಹಿಡ್ದಿ? ಅಯ್ಯೋ, ಯಾಕವ ಮದು, ನೀ ಯಾಕೆ ಹಿಂಗಳಾಕತಿ? ಏನಾತು? ಅಲ್ಲಪ್ಪ, ಏನಾತು? ಏನು ಮಾಡಕತ್ತಿ ಇಲ್ಲಿ ಬಂದು ನೀನು? ಹಾಂ, ಏನು ಜಗಳಿದ? ಅದು ಅಜ್ಜ, ನೋಡಜ್ಜ, ಇವರು ಎಂಥ ಕೆಟ್ಟೋಟೆಲ್ಲ ಮಾತೆಲ್ಲ ಮಾತಾಡ್ತಾರೆ. ನಮ್ಮಪ್ಪ ಕುಡ್ದ ಸಾಲ ಮಾಡಿದ್ರೆ ನಾವು ದುಡ್ಡು ಕಟ್ಟಬೇಕಂತ, ನಾವೆಲ್ಲಿಂದ ಕಟ್ಟೇನು? ಅಲ್ಲ, ನಮ್ಗೆಲ್ಲಿಂದ ಬರ್ತಾವಜ್ಜ, ನೀನೇ ಹೇಳು. ಅಲ್ಲ ಅಜ್ಜ, ನಾವು ಕಷ್ಟಪಟ್ಟು ಒಂದು ಮನೆ ಬಿಟ್ಟು 2 ಮನೆ ದುಡ್ದ ಮುಸ್ರಿ ತಿಕ್ಕಿ ಅವಾಗ ಬಾಂಡೆ ತಿಕ್ಕಿ ಗುಳಿಗೆ ತರಕ ರೊಕ್ಕ ಕೂಡಿಟ್ಟಿರ್ತಾನೆ. ಅಪ್ಪ ಅವನು ತಗೊಂಡು ಹೋಗೋದಲ್ಲ, ಇವ್ರಂತೀಗ ಸಾಲ ಮಾಡ್ಯಾನಂತ, ರೊಕ್ಕದ ಆಟ ಆಡ್ಯಾನಂತ. ನಾನು ಎಲ್ಲಿಂದ ದುಡ್ದು ಕೊಡ್ಲಿ ಅಜ್ಜ, ನೀನೇ ಹೇಳು. ಅಲ್ಲ, ಅಷ್ಟು ದುಡ್ಡು ನನ್ನ ಕಡೆ ಎಲ್ಲಿಂದಾರ ಬರ್ತಾವಜ್ಜ? ಅವ್ವ ನೋಡಿರ ಆರಾಮಿಲ್ಲಾಕಿ, ನಾ ನೋಡಿದ್ರೆ ಇನ್ನೂ ಸಣ್ಣಾಕಿ ಅದಾನ, ಆದ್ರೂ ಮನೆ ನಡೆಸ್ಕೊಂತ ಹೊಂಟೇನ. ಅಪ್ಪ ಅದನ್ನೆಲ್ಲ ನೋಡ್ವಲ್ಲ ಅಜ್ಜ. ಆದ್ರೆ ಈಗ ನೋಡಿದ್ರೆ ಇವರು ಕೆಟ್ಟದಾಗಿ ಮಾತಾಡತಾರ ನಮ್ಮಂತೇಕ, ನನ್ನಂತೇಕ, ಅವ್ವನಂತೇಕ. ಒಂದಿನ ಬಾ ಅಂತ ಕರೀತಾರಜ್ಜ. ಅಲ್ಲ, ಈ ರೀತಿ ಮಾತಾಡಕ್ಕೆ ಅವ್ರಿಗೆ ಹೆಂಗೆ ಮನಸ್ಸು ಬರ್ತದಜ್ಜ, ನೀನೇ ಹೇಳು. ಅಲ್ರಿ, ನೋಡಾಕ ದೊಡ್ಡರಂಗದರಿ, ನಿಮಗೆ ಗೊತ್ತಾಗಂಗಿಲ್ಲೇನ? ಅಲ್ಲ, ಹೆಣ್ಣು ಮಕ್ಕಳ ಜೊತೆ ಇಂಥ ಮಾತು ಮಾತಾಡ್ತಾರೇನ? ನಿಮಗೂ ಮನ್ಯಾಗ ಹೆಂಡತಿ ಮಕ್ಕಳ ಅದಾರ ಇಲ್ಲ? ಆಯ್ತು ಮುದುಕ, ಹಂಗಾದ್ರೆ ನೀ ಕೊಡು ರೊಕ್ಕ. ಅವ್ರು ಕೊಡಂಗಿಲ್ಲ, ಅದಕ್ಕೆ ನೀನು ಕೊಡು. ಹ್ಞೂ, 1-2 ರೂಪಾಯಿ ಇಸ್ಕೊಡೋಣ ಏನು? ಲಕ್ಷ ಗಂಟ್ಲೆ ಸಾಲ ಮಾಡ್ಯಾನೋ ನನ್ನ ಕಡೆ ಅವ್ನ ಮಗನ. ನೀ ಕೊಡ್ತೇನೆ? ಹಾಂ, ನೀ ಕೊಡ್ತೀನೋ ಲೇ? ಕೊಡು ರೊಕ್ಕ ಕೊಡು. ರೊಕ್ಕ ಕೊಟ್ಟು ಮಾತಾಡೋಕೆ ಬಾ ಇಲ್ಲಿ. ಹಂಗೆ ಮಾತಾಡೋಕೆ ಬರೋದಲ್ಲ. ನನ್ನ ಕಡೆ ಏನು ಹಿಂದೆ ಮುಂದೆ ಮಂದಿ ಇಲ್ಲ ಅನ್ಕೊಂಡು ಏನು? ಹಾಂ, ಸಾಲ ಇಸ್ಕೊಳಕ್ಕೆ ಬಂದ್ರೆ ಕಣ್ಣೀರಿನ ನಾಟಕ ಆಡ್ರೆ ಮತ್ತೆ ಏನು ಅನ್ನೋದು ಇವ್ರಿಗೆ? ಹಾಂ, ನಮಗೂ ಕಟ್ಟು ಮಾಡು ಎಲ್ಲ ಇರ್ತಾವ. ಇವ್ರಿಗೆ ಕೊಟ್ಟು ಕುಂದ್ರಾಕ ನಮಗೆ ತಲೆ ಕೆಟ್ಟತ್ತೇನು? ಹಾಂ, ಅಂಥದ್ರಾಗ ಮತ್ತು ನೀನೊಳೆ ಬಂದ್ಬಿಟ್ಟಾನ ಇಲ್ಲಿ. ಅಲ್ಲೋ, ಅವನು ಸಾಲ ಮಾಡಿದ್ರ ಅವನ ಕಡೆ ಕೇಳು. ಅಲ್ಲ, ಅದ್ರ ಬಿಟ್ಟು ಈ ಹೆಣ್ಮಕ್ಳ ಕಡೆ ಯಾಕೆ ಕೇಳ್ತಿದ್ದಿ? ನಿನ್ನ ಕಡೆ ಹೆಣ್ಮಕ್ಳು ಬಂದು ಇಸ್ಕೊಂಡಾರೇನು ರೊಕ್ಕ? ಹಾಂ, ಅವ್ನು ಇಸ್ಕೊಂಡ್ರೆ ಅವನ ಕಡೆ ಕೇಳು. ಅದ್ರ ಬಿಟ್ಟು ಪಾಪ ಈ ಹೆಣ್ಮಕ್ಳ ಕಡೆ ಆ ಹುಡುಗಿ ನೋಡ್ರಿ ಎಷ್ಟು ಕಷ್ಟಪಟ್ಟು ಮನೆ ಬಾಂಡಿ ತಿಕ್ಕಿ ಬಂದು ಮನೆ ನಡೆಸತ್ತಾಳ. ನೀನು ಗೊತ್ತಾಗಂಗಿಲ್ಲೇನು? ನಿನಗೆ ಹೆಂಡತಿ ಮಕ್ಕಳು ಅದಾರ ಇಲ್ಲ ಮನ್ಯಾಗ? ಏಯ್ ಹುಷಾರ್, ಬಾಯ ಮ್ಯಾಲ ನಿಗಾ ಇರ್ಲಿ ಮಾತಾಡುವಾಗ. ನನ್ನ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡು ಮಗನ ಅಲ್ಲ ನಾನು. ಅಲ್ಲ, ನಿಂದು ಎಷ್ಟೈತಿ ಅಷ್ಟು ನೋಡ್ಕೊಳ್ಳೋಗು ಮುದುಕ. ಅದನ್ನು ಬಿಟ್ಟೆ ಇಲ್ಲಿ ಅದಕ್ಕೆ ಕೇಳಕ್ಕೆ ಬಂದಿದ್ದಿ. ಕೇಳು ಹಂಗಿದ್ರೆ ರೊಕ್ಕ ಕೊಟ್ಟು ಕೇಳ, ಇಲ್ಲ ನಾಯಿ ಹಂಗೆ ಇಲ್ಲಿಂದ ಹೋಗ್ತಾ ಇರ. ಮಗಳೇ ಮದು, ನೀನು ಹೋಗವ, ಒಳಗೆ ಹೋಗ. ಇಲ್ಲೇ ನಾನು ಮಾತಾಡ್ತಾನೆ, ನೀನು ಒಳಗೆ ಹೋಗು. ಇಲ್ಲೆಲ್ಲ ನಿಂದ್ರೆ ಬೇಡ, ಅವನು ಕೆಟ್ಟಾಗಿ ಮಾತಾಡತ್ತಾನ. ನೀನು ಇದನ್ನೆಲ್ಲ ಕೇಳಿಸ್ಕೊಳ್ಳೋದು ನನಗೆ ಒಂದು ಚೂರು ಇದಾಗಲ್ದು. ನಿನ್ನ ಜೊತೆ ನಾವು ಹಿಂಗೆ ಮಾತಾಡಿದಲ್ಲ ಅಂತ ಹೇಳಿ ಮನಸ್ಸು ಸತ್ತಂಗಾಗತ್ತವ, ಸತ್ತಂಗಾಗತ್ತೆ. ಒಳಗೆ ಹೋಗು ಮಗಳ, ಒಳಗೆ ಹೋಗು. ಇಲ್ಲ ಯವ್ವ, ಇಲ್ಲ, ಇಲ್ಲಿ ನೀನು ಒಬ್ಬಕ್ಕಿನ ಬಿಟ್ಟ ನಾನು ಹೆಂಗೆ ಒಳಗೆ ಹೋಗ್ಲಿ? ಅವ್ನು ನೋಡಿದ್ರೆ ಅಜ್ಜನ ಜೊತೆನೂ ಜಗಳಾಡಕತ್ತಾನ. ಈ ಅಪ್ಪ ನೋಡಿದ್ರೆ ಎಲ್ಲಿ ಹೋದೋ ಏನೋ, ಈ ಕಡೆಯಿಂದ ಬಾಗಲಿಂದ ಹಾಸಿ ಹೋಗ್ಬಿಟ್ಟಾನ. ಇಲ್ಲ, ಅವನ ಹೇಳ್ಕೊಂಬಂದ ಇಲ್ಲೇ ಕುಂದಿಸ್ಬಿಡ್ತಿದ್ನಿ. ಇವನು ಕುಡಿಯೋದಲ್ಲ, ಮನ ಮಾರ ಎಲ್ಲ ಮರ್ಯಾದೆಲ್ಲ ಹರಾಜು ಹಾಕಕತ್ತಾನ. ಯಾಕೆ ಬೇ ಅಪ್ಪ ಹಿಂಗೆ ಮಾಡ್ತಾನೋ, ಯಾಕೆ ಹಿಂಗೆ ಮಾಡ್ತಾನೋ? ಬೇಡ ಮಗಳ, ಬೇಡ. ಅವನು ಹೊಲವಲ್ಸಿ ಮಾತಾಡಕತ್ತಾನ. ಬೇಡ, ನೀನು ಇಲ್ಲಿಂದ ಹೋಗು. ಅವನು ನಿನ್ನ ಮೇಲದ ಕಣ್ಣು ಹಾಕತ್ತಾನ. ಇನ್ನು ನೀನು ಸಣ್ಣಾಗ್ಯದಿ, ಹಾಕೊಳಕ ಸರಿಯಾಗ ಬಟ್ಟೆ ಇಲ್ಲ ಅಂಥೇಳಿ ಪಾಪ ಕೆಲಸದ ಮನ್ಯಾಗ ಕೊಟ್ಟಿದ್ದು
ಹಳ್ಳಿ ಸೀರೆ ಒಳಗೆ ಉಟ್ಕೊಳಕತ್ತಿದ್ದಿ. ಆದ್ರೆ ಇವರು ನಿನ್ನ ಮೇಲೆ ಕಣ್ಣು ಹಾಕುವಂಗೆ ಆಗತ್ತತಿ. ನೀನು ಅಂಗಿ ಅದು ಹಾಕೊಂಡ್ರೆ ಸಣ್ಣಾಕಿ ಹಂಗೆ ಕಾಣ್ತಿ, ಸ್ವಲ್ಪ ಸೀರೆ ಉಟ್ಕೊಂಡ್ರೆ ದೊಡ್ಡಾಕಿ ಹಂಗೆ ಕಾಣತ್ತಿದ್ದಿ. ಅದಕ್ಕೆ ನಿನ್ನ ನೋಡಿದ್ಕೊಳ್ಳಿ ಅಂತ ಅವನು ಹಂಗನ್ನತಾನ. ಅದಕ್ಕಾಗಿ ಇಲ್ಲಿಂದ ನೀನು ಒಳಗೆ ಹೋಗವ ಬೇಡ. ಅಂಥ ಮಾತುಗಳೆಲ್ಲ ನನಗೆ ಕೇಳಿಸ್ಕೊಳಕ್ಕೆ ಆಗಂಗಿಲ್ಲ. ಕೊಡ್ತೀಯನೋ ಮಗನೇ ರೊಕ್ಕ? ಈಗ ಕೊಟ್ಟು ಮಾತಾಡ. ಹಂಗೆ ಮಾತಾಡಕ್ಕೆ ಇಲ್ಲಿ ಯಾವ ಬರಂಗಿಲ್ಲ. ಮಾತಿನ ಯಾವ ಬೇಕಾದರೂ ಆಡ್ತಾನೆ. ಹಾಂ, ರೊಕ್ಕ ಕೊಟ್ಟು ಮಾತಾಡು. ನೋಡಪ್ಪ, ನಾವು ದುಡ್ಕೊಂತೀನವ್ರ, ನೀನು ಕೊಡೋದಂದ್ರೆ ರೊಕ್ಕ ತಂದು ಕೊಡಕ್ಕೆ ನಮ್ಮ ಕಡೆ ಎಲ್ಲಿಂದ ಬರಬೇಕು? ನಾವೇನು ಕೋಟಿ ಗಂಟೆ ಆಳಿದವ್ರೇನು? ಹಾಂ, ರೊಕ್ಕ ಬಾ ಅಂದ್ರೆ ಎಲ್ಲಿಂದ ಬರ್ತಾವ ಒಮ್ಗಿಲಿ? ನೀನು ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಕೊಟ್ಟ ಮೇಲೆ ಈ ಹೆಣ್ಮಕ್ಳನ್ನ ಕೇಳಿದ್ರೆ ಅವ್ರೇನು ಮಾಡ್ಬೇಕು? ಅವ್ರ ಒಂದು ಗುಡುಗಿ ತಗೊಳಕನು ಒದ್ದಾಡ್ತಾವ ಪಾಪ. ನೀನು ಅಂತದ್ರಾಗ ಬಂದು ಹಿಂಗೆ ಅವ್ರಿಗೆ ತೊಂದರೆ ಕೊಡಾಕತ್ರ ಅವ್ರು ಹೆಂಗೆ ಅದನ್ನ ಅನ್ಭವಿಸ್ಬೇಕು? ಹಾಂ, ನೀನೇ ಯೋಚನೆ ಮಾಡ. ಹೆಣ್ಮಕ್ಳಿಗೆ ಹಿಂಗೆ ತೊಂದರೆ ಕೊಡೋದು ಸರಿಯಲ್ಲ. ನೀನು ಈ ರೀತಿ ಮಾತಾಡೋದು ತಪ್ಪಾಗ್ತೈತಿ. ನೀನು ಅಂದಿದ್ದು ತಪ್ಪು. ಅದಕ್ಕಾಗಿ ನಾನು ಹೇಳ್ತಾ ಇರೋದು ಅಷ್ಟೇ. ಹಂಗೆ ಆ ಹುಡುಗಿ ಇನ್ನೂ ಸಣ್ಣದೈತಿ. ಆ ಹುಡುಗಿ ಮುಂದೆ ಅಂತ ಮಾತೆಲ್ಲ ಮಾತಾಡ್ತಿಲ್ಲ. ಅದಕ್ಕೆ ಹಂಗೆ ಮಾತಾಡ್ಬೇಡ ಅಂತ ಹೇಳೀನಿ. ಇದ್ರ ಮ್ಯಾಲ ನಿನ್ನಿಷ್ಟಪ್ಪ, ನಿನ್ನಿಷ್ಟ. ಹೇಯ್ ನೋಡ್ರಿಲಿ, ಒಂದು ಮಾತು ಹೇಳಕತ್ತಾನ. ನಿಮಗೆ ಈ ಒಂದು ತಿಂಗಳು ನಾನು ನಿಮ್ಗೆ ಕಾಲಾವಕಾಶ ಕೊಡಕತ್ತಾನ. ಈ ಒಂದು ತಿಂಗಳನ್ಯಾಗ ನನ್ನ ರೊಕ್ಕ ನನಗೇನಾರ ನೀವು ಮುಟ್ಟಿಸ್ಲಿಲ್ಲ ಅಂದ್ರೆ ಇಬ್ಬರನ್ನೂ ಅವ್ವ ಮಗಳನ್ನ ನಾನು ಮಾತ್ರ ಸುಮ್ಮನೆ ಬಿಡಂಗೇ ಇಲ್ಲ. ನಿಮ್ಮ ಅಪ್ಪ ಎಲ್ಲೇ ಇದ್ರೂ ಹುಡುಕೊಂಡು ಹೋಗಿ ಅವನ್ನ ಎಳ್ಕೊಂಡು ಹೋಗಿ ಕಟ್ಟಿ ಹಾಕಿ ಹೊಡಿಲಿಲ್ಲ ಅಂದ್ರೆ ನನ್ನ ಹೆಸರು ಜಗದೀಶರ ಅಲ್ಲ. ಸಾಲ ಅವ್ನು ಕೊಟ್ಟಾರಲ್ಲ, ಎಳ್ಕೊಂಡು ಹೋಗಿ ಹೊಡೀರಿ, ಹೊಡೆದ ಬಡೀರಿ, ಬುದ್ಧಿ ಕಲಿಸ್ರಿ. ಕೊಡಂದ್ರೆ ಅವಂಗ ಎಲ್ಲಿಂದ ಇಸ್ಕೊಂಡಲ್ಲ ಸಾಲ ಕಕ್ಕಸ್ರಿ ಅವನ ಕಡೆಯಿಂದ. ಅದನ್ನ ಬಿಟ್ಟ ನನ್ನ ತಂಟೆಗೆ, ನನ್ನ ಮಗಳ ತಂಟೆಗೆ ನೀವು ಇನ್ನೊಂದು ಸಾರಿ ಬಂದ್ರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ನೆನಪಿಟ್ಕೋರಿ. ಏನು ಮಾಡೋಕ್ಕಾಕತ್ ನಿನ್ನ ಕೈಯಿಂದ? ಒಂದು ತಿಂಗಳು ಟೈಮ್ ಕೊಟ್ಟನ. ಒಂದು ತಿಂಗಳದಾಗ ಏನಾರ ನಿನ್ನ ಗಂಡ ರೊಕ್ಕ ಕೊಡಲಿಲ್ಲ ಅಂದ್ರೆ ನಾನು ನಿನ್ನ ಮಗಳನ್ನ ನಿನ್ನ ಮುಂದೆ ಎತ್ಕೊಂಡು ಹೋಗ್ಕನ. ಏನು ಮಾಡ್ತಿದ್ದೀ ಮಾಡ್ಕೊ. ಅದು ಒಂದು ತಿಂಗಳು ಆದ್ಮೇಲೆ ಏನು ಮಾತು. ಅಲ್ಲಿ ಗಂಟ ನಾನು ಸುಮ್ಮನೆ ಇರ್ತೇನೆ. ಹಾಂ, ಏನಂತೀಯ ಹುಡುಗಿ? ಒಂದು ತಿಂಗಳ ಕಾಲಾವಕಾಶ ಐತಿ, ಹೆಂಗಿರ್ತಿ ಹೀರ್. ಒಂದು ತಿಂಗಳಾದ ಮೇಲೆ ರೊಕ್ಕ ಇಲ್ಲ ಅಂದ್ರೆ ನೀನು ನನ್ನ ಜೊತೆ ನೆನಪಿರಲಿ. ಇವಾಗ ಇಲ್ಲಿಂದ ನೀವು ಹೋದ್ರೆ ಸರಿ. ಒಂದು ತಿಂಗಳು ಕೊಟ್ಟಾರಲ್ಲ, ಒಂದು ತಿಂಗಳದಾಗ ಅವ್ನು ಹೇಳ್ಕೊಂಡು ಹೋಗ್ರಿ. ನನ್ನ ಮಗಳ ತಂಟೆಗೆ ಬಂದ್ರೆ ನಿಮ್ಮನ್ನ ಹುಟ್ಟಲಿಲ್ಲ ಅನಿಸ್ಬಿಟ್ಟಾನ. ಒಂದು ತಿಂಗಳಾದ್ಮೇಲೆ ನೀ ನಾನು ಹುಟ್ಟಲಿಲ್ಲ ಅನ್ನಿಸ್ತೀವೋ? ನಾನು ನಿನ್ನ ಮಗಳನ್ನ ಹೇಳ್ಕೊಂಡು ಹೋಗ್ತಾನೋ? ನೋಡು. ಹಾಂ, ಬರ್ತಾನ ಹುಡುಗಿ. ಅಯ್ಯೋ ಅನ್ನಾರ, ಹೆಂಗೆ ಮಾತಾಡ್ತಾನೆ ನೋಡ್ರಿ ಅನ್ನಾರ. ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಮಗಳ ಪರಿಸ್ಥಿತಿ ಹೆಂಗಂತೇಳಿ ಯೋಚನೆ ಆಗಿಬಿಟ್ಟೈತಿ. ನಾನು ನೋಡಿದ್ರೆ ಇವತ್ತು ನಾಳೆ ಅನ್ನೋ ಹಂಗದನ. ನನ್ನ ಗಂಡ ನೋಡಿದ್ರೆ ಹಿಂಗೆ ಮಾಡ್ತಾನೆ. ಹಾಳಾದವ ಎಲ್ಲಿ ಹಾಳೆ ಬಿದ್ದ ಸತ್ತರ ಹೋಗುವಲ್ಲ ಕಡೆ. ಇಟ್ಟಿದ್ದು 1 ರೂಪಾಯಿ ಲೆಕ್ಕ ಹಾಕಿ ಇಟ್ಟಿದ್ದನು ತಗೊಂಡು ಹೋಗ್ತಾನೆ. ಈಗ ನೋಡಿದ್ರೆ ನನ್ನ ಮಗಳ ಜೀವನದಾಗ ಆಟ ಆಡುವಂಗೆ ಆಗಿಬಿಡ್ತಲ್ಲ ಅನ್ನಾರ. ಏನು ಮಾಡೋದು? ಎಲ್ಲಿಂದ ಹೊಂದಿಸ್ಲಿ ನಾನು 1 ಲಕ್ಷ ರೂಪಾಯಿನ? ಅಯ್ಯೋ, ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ನೋಡ್ವಾ ತಂಗಿ ಸರೋಜ, ನಾನು ಹೆಂಗೋ ಅಲ್ಲೇ ಇಲ್ಲೇ ಸೇರಿಸಿ ಒಂದು 10,000 ರೂಪಾಯಿ ಇಟ್ಟನ. ನಾನು ಹೆಂಡತಿ ಗೊತ್ತಿಲ್ದಂಗೆ ಅವನ್ನ ನಿನಗೆ ಕೊಡ್ತಾನ. ಹಾಂ, ಉಳಿದಿದ್ದನ್ನ ನೀನು ಹೊಂದಿಸ್ಕೊ. ನಿನಗೆ ಆದಾಗ ನೀನು ಕೊಡು, ನಾನೇನು ಕೇಳಂಗಿಲ್ಲ. ಅವಕ್ಕೇನೇನು ಬಡ್ಡಿ ಕೊಡೋದು ಬೇಕಾಗಿಲ್ಲ. ನಿನ್ನ ಗಂಡಗ 10,000 ಕೊಟ್ಟ ಅವನು ಅಷ್ಟು ರೊಕ್ಕ ಕೇಳಾಕತ್ತಾನ ಏನ? ನಿನ್ನ ಗಂಡನ ಚಂದಗ ಒದ್ದು ಕೇಳು ಎಷ್ಟು ಇಸ್ಕೊಂಡಾನಂತೇಳಿ. ಮನೆಗೆ ಬರಲ್ರಿ ಅನ್ನಾರವ. ಮನೆಗೆ ಬರ್ರಿ ಅವನು ಕುಡ್ಕನ ಬಿಡಂಗಿಲ್ಲ. ಅವನ ಆ ಬಸ್ಯ ಮಾಡಿದ್ದಕ್ಕೆ ನಾವೆಲ್ಲ ಅನುಭವಿಸ್ಬೇಕು. ಇರಾಕೆ ಒಬ್ಬಾಕೆ ಮಗಳ, ಆಕಿನ ಖುಷಿಯಿಂದ ನೋಡ್ಕೋಬೇಕಂತಂದ್ರೆ ಜೀವನದಾಗ ಕಷ್ಟನ ಅನುಭವಿಸ್ಕೊತ ಬಂದೈತೆ ನನ್ನ ಮಗಳು. ಹುಡ್ದಾಗಿಂದನೂ ಕಷ್ಟನ ರೀ. ಹಿಂಗೆ ಕುಡ್ದು ನಮ್ಮ ಜೀವನನ ನಾಶ ಮಾಡಿಬಿಟ್ಟಾನ. ಈಗ ನೀವು ನೋಡಿದ್ರೆ ನನ್ನ ಮಗಳನ್ನ 1 ತಿಂಗಳಾದ್ಮೇಲೆ ಕರ್ಕೊಂಡು ಹೋಗ್ತಾನಂತ ಹೇಳ್ತಾನೆ. ನನ್ನ ಮಗಳು ಏನು ಆಟದ ಗೊಂಬೆ ಅನ್ಕೊಂಡ್ಬಿಟ್ಟಾರ ಏನೋ.